ಸಿದ್ದರಾಮಯ್ಯಗೆ ಮೂಡ ಎಂಬ ಪೆಡಂಭೂತ ಹೆಗಲು ಬಿಟ್ಟು ಇಳಿಯುವ ಸಾಧ್ಯತೆ ಕ್ಷೀಣವಾಗಿದೆ. ಇದಕ್ಕೆ ಆಧಾರವೆಂಬಂತೆ ಇದೀಗ 50-50 ನಿವೇಶನ ಹಂಚಿಕೆ ಕಾನೂನು ಬಾಹಿರ ಎಂಬ ವರದಿ ಸಲ್ಲಿಕೆಯಾಗಿದೆಯಂತೆ. ಇದು ಯಾವ ರೀತಿ ಕಂಟಕ ಆಗುತ್ತೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡ ನಿವೇಶನಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. 50-50 ನಿವೇಶನ ನಿಯಮ ಬಾಹಿರನ. ಕಳೆದ ಕೆಲ ದಿನಗಳಿಂದ ಸುದ್ದಿಯಲ್ಲಿರುವ ಮೂಡ ಹಗರಣಕ್ಕೆ ಸರ್ಕಾರವೇ ತಲ್ಲಣಗೊಂಡಿದೆ. ಆದ್ರೆ ಈ ತಲ್ಲಣಕ್ಕೆ ಜಗ್ಗದೆ ಕುಗ್ಗದೆ ತೊಡೆ ತಟ್ಟಿ ನಿಂತಿರುವ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ನಡೆಸ್ತಾ ಇದ್ದಾರೆ. ಮೂಡ ದಾಖಲೆ ತಿದ್ದುಪಡಿಗೆ ವೈಟ್ನರ್ ಬಳಕೆ ಮಾಡಲಾಗಿದೆ ಎಂದು ವಿಪಕ್ಷಗಳು ಆರೋಪ ಮಾಡ್ತಾ ಇದ್ರು. ಇದೀಗ ಈ ಆರೋಪಕ್ಕೆ ಮತ್ತೊಂದು ವರದಿ ಪುಷ್ಟಿ ನೀಡಿದೆ. ಹೌದು, ಮೂಡ ನಿವೇಶನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು 50-50 ಅಡಿ ಸೈಟು ಹಂಚಿಕೆ ಕೊಟ್ಟಿರುವುದು ನಿಯಮ ಬಾಹಿರ ಅಂತ ತಾಂತ್ರಿಕ ಸಮಿತಿಯಿಂದ ವರದಿ ನೀಡಿದ್ದಂತೆ. ಬಿಜೆಪಿ ಸರ್ಕಾರ ನೇಮಿಸಿದ್ದ ತಾಂತ್ರಿಕ ಸಲಹಾ ಸಮಿತಿ ಮೂಡಾದಲ್ಲಿ ನಿವೇಶನ ಹಂಚಿಕೆಗಳಲ್ಲಾದಂತಹ ಅಕ್ರಮದ ಬಗ್ಗೆ ಸಾಲು ಸಾಲು ದೂರುಗಳು ಬಂದ ಹಿನ್ನೆಲೆ ಬಿಜೆಪಿ ಸರ್ಕಾರ ಟಿವಿ ಮುರಳಿ ಅಧ್ಯಕ್ಷತೆಯಲ್ಲಿ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಲಾಗಿತ್ತು. ಆ ಸಮಿತಿ ಕಳೆದ ವರ್ಷವೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ತನಿಖೆ ನಡೆಸಿದ ಹಿರಿಯ ಅಧಿಕಾರಿಗಳ ತಾಂತ್ರಿಕ ಸಮಿತಿ 50-50 ಅನುಪಾತದ ನಿವೇಶನ ಕೊಡುವುದು ನಿಯಮ ಬಾಹಿರ ಅಂತ ಕಳೆದ ವರ್ಷದ ನವೆಂಬರ್ 2023ಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಂತೆ. ವಿಜಯ್ ಜೊನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣದಲ್ಲಿ ಸಿಎಂ ಗಾದಿಗೆ ಸಂಕಷ್ಟ ಹೆಚ್ಚಾಗ್ತಿದ್ದಂತೆ ಸಿದ್ದರಾಮಯ್ಯ ಅವರೇ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಆ 2 ಸಾಲುಗಳ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಹೋಗಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಮೂಡ ಸೈಟ್ ಹಗರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬಂದಿದೆ. ಸಿದ್ದರಾಮಯ್ಯ ಅವರಿಗೆ ಮೂಡ ಉರುಳು ಸುತ್ತಿಕೊಂಡಿದ್ದು ಯಾವಾಗ ಏನಾಗುತ್ತೋ ಅನ್ನುವ ಟೆನ್ಷನ್ ಅಲ್ಲೇ ಇದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ. ಮೂಡ ಹಗರಣ ಬಿಳಿ ಸುಣ್ಣಕ್ಕೆ ಹಳೆ ಬಣ್ಣ. ಮೂಡ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ. ಬದಲಿ ಸೈಟ್ ಕೇಳಿಲ್ಲ ಅಂತ ಹೇಳಿದ ಸಿಎಂಗೆ ದಾಖಲೆಗಳ ಮೂಲಕ ರಿಪಬ್ಲಿಕ್ ಕನ್ನಡ ತಿರುಗೇಟು ನೀಡಿತ್ತು. ದಾಖಲೆಗಳಲ್ಲಿ ನಿವೇಶನ ಕೇಳಿದ್ದು ಆ ಜಾಗಕ್ಕೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಸಾಲು ಸಾಲು ಪ್ರಶ್ನೆಗಳು ಎದುರಾಗ್ತಾ ಇದ್ದಂತೆ ಸಿಎಂ ಸಾಹೇಬರು ಸ್ಪಷ್ಟನೆ ಕೊಡುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿರುವ ಹಾಗಿದೆ. ಇದೇನ್ ವಿಡಿಯೋನ ಅಥವಾ ಜೋಕಾ ಗೊತ್ತಾಗ್ತಿಲ್ಲ ಕಣ್ರಿ. ಮೂಡ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ, ಜೆರಾಕ್ಸ್ ಕಾಪಿಗೆ ವೈಟ್ನರ್ ಹಚ್ಚಿ ನಮ್ಮ ಸಿಎಂ ಸಾಹೇಬರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ವೈಟ್ನರ್ ಹಚ್ಚಿದ ವಾಕ್ಯದ ಬಗ್ಗೆ ಸಮಜಾಯಿಷಿ ನೀಡಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಪೋಸ್ಟ್ ಮಾಡಿದ್ದಾರೆ. ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂದು ಬರೆದಿರುವ ವಾಕ್ಯದ ಮೇಲೆ ವೈಟ್ನರ್ ಹಾಕಲಾಗಿದೆ. ಪತ್ರಕ್ಕೆ ಟಾರ್ಚ್ ಬೆಳಕು ಹರಿಸಿ ಸ್ಪಷ್ಟೀಕರಣ ಕೊಡುವ ಯತ್ನ ನಡೆದಿದೆ. ಸಮಜಾಯಿಷಿ ಕೊಡೋದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ವಿರುದ್ಧ ಸಿಎಂ ಟೀಕೆ ಮಾಡಿದ್ದಾರೆ. ನನ್ನ ಪತ್ನಿ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧ ಎಂಬಂತೆ ಗಂಟಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರುವ ಅಕ್ಷರಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಶಂಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬದಲಿ ಸೈಟ್ ಕುರಿತಾದಂತಹ ದಾಖಲೆ ರಿವೀಲ್ ಮಾಡಿ ಚರ್ಚೆಗಳು ನಡೆದು 4 ದಿನ ಕಳೆದ ಬಳಿಕ ವೈಟ್ನರ್ಗೆ ಟಾರ್ಚ್ ಬಿಟ್ರ ಮತ್ತೆ ದಿಕ್ಕು ತಪ್ಪಿಸೋದಕ್ಕೆ ಸಿಎಂ ಪ್ರಯತ್ನ ಪಟ್ಟಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹಗರಣದ ಆರೋಪ ಬಂದಾಗಲೇ ಮಾಡಬಹುದಾಗಿತ್ತು, ಆದರೆ ಇಷ್ಟು ದಿನ ತೆಗೆದುಕೊಂಡಿದ್ದು ಯಾಕೆ ಅನ್ನುವ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಫೇಮಸ್. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಆಗಸ್ಟ್ ತಿಂಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ. ಪ್ರವಾಸೋದ್ಯಮವನ್ನ ನಂಬಿರೋರಿಗೆ ಆತಂಕ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಅಂದ್ರೆ ಪ್ರಕೃತಿಯ ಸೊಬಗು. ಇಲ್ಲಿನ ನಿಸರ್ಗದ ಸೌಂದರ್ಯ ಸವಿಯಲು 2 ಕಣ್ಣು ಸಾಲದು. ಸ್ವರ್ಗವೇ ಧರೆಗಿಳಿದಂತಿರುತ್ತೆ. ಆದ್ರೆ ಇಂಥ ಕೊಡಗಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಕುಂಠಿತವಾಗಿದೆ. ವಯನಾಡು ದುರಂತ, ಕೊಡಗಿಗೆ ಹೊಡೆತ. ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ. ಇಲ್ಲಿನ ಪ್ರವಾಸಿ ತಾಣಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಬೇಸಿಗೆ, ಮಳೆಗಾಲ, ಚಳಿಗಾಲ ಎಲ್ಲಾ ಸಮಯದಲ್ಲೂ ಪ್ರವಾಸಿ ತಾಣಗಳು ಫುಲ್ ಆಗಿರುತ್ತವೆ. ಆದ್ರೆ ಕೇರಳ ವಯನಾಡು ಭೂಕುಸಿತದ ಎಫೆಕ್ಟ್ ಕೊಡಗಿಗೆ ಹೊಡೆತ ಕೊಟ್ಟಿದೆ. ಕಳೆದ ಜುಲೈ 30ರಿಂದ ಪ್ರವಾಸಿಗರ ಸಂಖ್ಯೆ ದಿಢೀರಾಗಿ ಕಡಿಮೆಯಾಗಿದೆ. ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದಾಗಿ ಪ್ರವಾಸಿಗರು ಕೊಡಗಿಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ರೀಸನ್ ಏನಂದ್ರೆ, ಒಂದು ನಮಗೆಲ್ಲ ಗೊತ್ತಿರೋಗೆ ಒಂದು ವಯನಾಡು ಇನ್ಸಿಡೆಂಟ್. ಸೊ ಅದು ತುಂಬಾನೇ ಒಂದು ಇಂಪ್ಯಾಕ್ಟ್ ಆಗಿದೆ ಇಂಡಸ್ಟ್ರಿಯಲ್ಲಿ. ಸೊ ಆ ವಯನಾಡಲ್ಲಿ ಆಗಿರೋದು ಕೂರ್ಗಲ್ಲಿ ಆಗ್ಬೋದು ಅಂದ್ಕೊಂಡು ಒಂದು ರೆಡ್ ಅಲರ್ಟ್ ಇತ್ತು, ಆಮೇಲೆ ಆರೆಂಜ್ ಅಲರ್ಟ್ ಇತ್ತು, ಮತ್ತು ಮಳೆ ಕೂಡ ಹಾಗೆ ಕಂಟಿನ್ಯೂಸ್ ಮಳೆ ಇತ್ತು. ಹಾಗಾಗಿ ಒಂದು ಕೂರ್ಗ್ ಅನ್ನೋ ಒಂದು ಬ್ರ್ಯಾಂಡ್ ಡೆಂಟ್ ಆಗಿದೆ. ಪ್ಲಸ್ ಅದಕ್ಕೆ ಆ್ಯಡೆಡ್ ಆಗಿ ಚಿಕ್ಕಮಂಗ್ಳೂರು ಕ್ಲೋಸ್ ಮಾಡಿದ್ರು, ನಿರ್ಬಂಧ ಮಾಡಿದ್ರು, ಟೂರಿಸ್ಟ್ ಎಲ್ಲ ಮಾಡೋದನ್ನೇ ಒಂದು ನಿರ್ಬಂಧ ಮಾಡಿದ್ರು. ಹಾಗಾಗಿ ಅದು ಕೂಡ ಕೂರ್ಗ್ಗೆ ಸಚ್ ಅದು ಇಂಪ್ಯಾಕ್ಟ್ ಆಗಿದೆ. ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು 13 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಆದ್ರೆ ಕಳೆದ ವರ್ಷ ಇದೇ ಅವಧಿಗೆ 22 ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಇದೀಗ ಪ್ರವಾಸೋದ್ಯಮದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಿದೆ. ಅಲ್ಲದೆ ಪ್ರವಾಸಿಗರನ್ನ ಸೆಳೆಯಲು ಪ್ರವಾಸೋದ್ಯಮ ಇಲಾಖೆಯಿಂದ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಜಾನ್ವರಿಯಿಂದ ಜುಲೈ ತನಕ ನಮಗೆ ಸುಮಾರು 13 ಲಕ್ಷ ಜನ ಬಂದಿದ್ದಾರೆ. ಕಳೆದ ಸಾಲಲ್ಲಿ ಇದೇ ಟೈಮ್ಗೆ ನಮಗೆ 22 ಲಕ್ಷ ಜನ ಇದ್ದರು. ಮಳೆಗಾಲದಲ್ಲಿ ಸುಮಾರು 2 ಲಕ್ಷ ಜನ ಆಗಸ್ಟಲ್ಲಿ ಕಡಿಮೆ ಆಗಿದ್ದರು. ತುಂಬ ಈ ಸರಿ ಹೆಚ್ಚು ಮಳೆ ಇದ್ದಿದ್ದರಿಂದನೂ ಮತ್ತು ವಯನಾಡು ದುರಂತದಿಂದ ಸ್ವಲ್ಪ ನಮಗೆ ಕೊಡಗಿಗೆ ಬರುವಂಥ ಟೂರಿಸ್ಟು ಕಡಿಮೆ ಆಗಿದ್ದರು. ಆದರೆ ಈಗ ಇಟ್ ಇಸ್ ಅಗೇನ್ ಅ ಗ್ರೋಯಿಂಗ್ ಟ್ರೆಂಡ್. ನಾವು ಸಹ ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಸೆಪ್ಟೆಂಬರಿಂದ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ದಸರಾ ಉತ್ಸವ ಆರಂಭವಾಗಲಿದೆ. ಈ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆ ಸನ್ನದ್ಧವಾಗುತ್ತಿದೆ. ಪ್ರವಾಸಿಗರನ್ನ ಕೊಡಗಿನತ್ತ ಸೆಳೆಯಲು ಸಜ್ಜಾಗಿದ್ದಾರೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಫಿ ನಾಡಲ್ಲಿ ಅರಣ್ಯ ಇಲಾಖೆ ವರ್ಸಸ್ ಕೃಷಿಕರ ನಡುವೆ ಸಂಘರ್ಷ ಶುರುವಾಗಿದೆ. ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೃಷಿಕರು ವಿರೋಧ ವ್ಯಕ್ತಪಡಿಸಿದರು. ಅವರೀಗ ಸರ್ಕಾರವೇ ಒತ್ತುವರಿ ತೆರವಿಗೆ ಬ್ರೇಕ್ ಹಾಕುತ್ತಾ ಎಂಬ ಪ್ರಶ್ನೆಯನ್ನು ಮೂಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಳೆದೊಂದು ತಿಂಗಳಿನಿಂದ ಒಂದೇ ಒಂದು ಸಂಘರ್ಷ.